ಫೆಬ್ರವರಿ 17ರಂದು ಸೂರ್ಯಗ್ರಹಣ ಸಂಭವಿಸಲಿದೆ. ಇದು ಬೆಂಕಿಯ ಉಂಗುರವಾಗಿದ್ದು, ಇದು ದೇಶ ಮತ್ತು ಪ್ರಪಂಚದ ಮೇಲೆ ಪರಿಣಾಮ ಬೀರಬಹುದು. ಆದರೆ ಈ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರಿಸುತ್ತದೆಯಾ ಎಂಬ ಎಲ್ಲರ ಪ್ರಶ್ನೆ. ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ನಿಮಗೆ ನೀಡುತ್ತೇನೆ, ಬನ್ನಿ ನೋಡೋಣ. ಖಗೋಳಶಾಸ್ತ್ರದಲ್ಲಿ ಸೂರ್ಯಗ್ರಹಣವನ್ನು ಒಂದು ಪ್ರಮುಖ ಘಟನೆ ಎಂದು ಪರಿಗಣಿಸಲಾಗುತ್ತದೆ. ಸೂರ್ಯ, ಚಂದ್ರ ಮತ್ತು ಭೂಮಿಯು ಒಂದೇ ಸಾಲಿನಲ್ಲಿ ಬಂದಾಗ ಮತ್ತು ಚಂದ್ರನು ಸೂರ್ಯನನ್ನು ಭಾಗಶಃ ಅಥವಾ ಸಂಪೂರ್ಣವಾಗಿ ಆವರಿಸಿದಾಗ ಸೂರ್ಯಗ್ರಹಣ ಸಂಭವಿಸುತ್ತದೆ ಎಂದು ಹೇಳಲಾಗುತ್ತದೆ. ಇದರ ಪರಿಣಾಮಗಳು ಪ್ರಪಂಚಾದ್ಯಂತ ಮಾತ್ರವಲ್ಲದೆ ವ್ಯಕ್ತಿಗಳ ಜೀವನದ ಮೇಲೂ ಕಂಡುಬರುತ್ತದೆ. ಇದರ ಪರಿಣಾಮಗಳು ಜನರ ಮಾನಸಿಕ ಒತ್ತಡದ ಮೇಲೆ ಪರಿಣಾಮ ಬೀರಬಹುದು ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ಹೆಚ್ಚಿಸಬಹುದು. ಫೆಬ್ರವರಿ 17, 2026ರಂದು ಸೂರ್ಯಗ್ರಹಣ ಸಂಭವಿಸಲಿದೆ. ಸೂರ್ಯಗ್ರಹಣ 2026ರಲ್ಲಿ ಯಾವ ಸಮಯದಲ್ಲಿ ಗೋಚರಿಸುತ್ತದೆ ಎಂಬುದನ್ನು ನೋಡೋಣ. ಫೆಬ್ರವರಿ 17, 2026ರಂದು ಸೂರ್ಯಗ್ರಹಣ ಸಂಭವಿಸುತ್ತದೆ. ಇದು ಹಿಂದೂ ಕ್ಯಾಲೆಂಡರ್ ಫಾಲ್ಗುಣಿ ಅಮಾವಾಸ್ಯೆ ದಿನಾಂಕ. ಈ ದಿನ ಸೂರ್ಯಗ್ರಹಣ ಸಂಜೆ 5:26ಕ್ಕೆ ಪ್ರಾರಂಭವಾಗಿ 7:57ಕ್ಕೆ ಮುಕ್ತಾಯವಾಗುತ್ತದೆ. ಸೂತಕ ಅವಧಿಯನ್ನು ಆಚರಿಸಲಾಗುತ್ತದೆಯೇ ಅಥವಾ ಇಲ್ಲವೇ ಎಂಬುದನ್ನು ಸಂಪೂರ್ಣ ನೋಡೋಣ, ಬನ್ನಿ. ಜ್ಯೋತಿಷಿಗಳ ಪ್ರಕಾರ ಸೂತಕ ಅವಧಿಯು ಸೂರ್ಯಗ್ರಹಣಕ್ಕೆ 12 ಗಂಟೆಗಳ ಮೊದಲು ಪ್ರಾರಂಭವಾಗುತ್ತದೆ. ಈ ಅವಧಿಯಲ್ಲಿ ಒಬ್ಬರು ಹೊಸ ಕೆಲಸ, ಧಾರ್ಮಿಕ ಆಚರಣೆಗಳು ಅಥವಾ ಪ್ರಯಾಣವನ್ನು ತಪ್ಪಿಸಬೇಕು. ಹೊಸ ಬಟ್ಟೆಗಳನ್ನು ಧರಿಸುವುದನ್ನು ಸಹ ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಫೆಬ್ರವರಿ 17, 2026ರಂದು ಸಂಭವಿಸಲಿರುವ ಸೂರ್ಯಗ್ರಹಣವು ಖಗೋಳ ದೃಷ್ಟಿಯಿಂದ ಮಹತ್ವದ್ದಾಗಿದ್ದರೂ ಭಾರತದಲ್ಲಿ ಅದು ಪರಿಣಾಮಕಾರಿ ಆಗಿರುವುದಿಲ್ಲ ಮತ್ತು ಆದ್ದರಿಂದ ಅದರ ಸೂತಕ ಅವಧಿಯು ಆಚರಿಸಲಾಗುವುದಿಲ್ಲ. ಸೂರ್ಯಗ್ರಹಣ ಎಲ್ಲೆಲ್ಲಿ ಗೋಚರಿಸುತ್ತದೆ ಎಂಬುದನ್ನು ನೋಡಿದರೆ ಭಾರತದಲ್ಲಿ ಸೂರ್ಯಗ್ರಹಣ ಗೋಚರಿಸುವುದಿಲ್ಲ. ಹೌದು, ಭಾರತದಲ್ಲಿ ಸೂರ್ಯಗ್ರಹಣ ಗೋಚರಿಸುವುದಿಲ್ಲ. ಎಲ್ಲೆಲ್ಲಿ ಗೋಚರಿಸುತ್ತದೆ ಎಂಬುದನ್ನು ನೋಡಿದರೆ ಅಟ್ಲಾಂಟಿಕ್, ಅರ್ಜೆಂಟೀನಾ, ಬ್ರಿಟಿಷ್ ಹಿಂದೂ ಮಹಾಸಾಗರ ಪ್ರದೇಶ, ಚಿಲಿ, ಫ್ರಾನ್ಸ್ ದಕ್ಷಿಣ ಪ್ರಾಂತ್ಯಗಳು, ಆಫ್ರಿಕಾ, ಸ್ಯಾಂಡ್ವಿಚ್ ದ್ವೀಪಗಳು ಮತ್ತು ಜಿಂಬಾಬ್ವೆಗಳಲ್ಲಿ ಸೂರ್ಯಗ್ರಹಣ ಗೋಚರಿಸುತ್ತದೆ. ನಮ್ಮ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.